ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಬಿಕಾಮ್ ಫಿಫ್ತ್ ಸೆಮಿಸ್ಟರ್ MSMEs ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಮಾಡಲ್ ಕ್ವೆಶ್ಚನ್ ಪೇಪರ್ ವಿತ್ ಸೊಲ್ಯೂಷನ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮಗೆ ಡಿಸೆಂಬರ್ ಮತ್ತು ಜನವರಿ ಮಂತಲ್ಲಿ ನಡೆಯುತ್ತಿರುವ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತದೆ. ಇದು ಟೋಟಲ್ ಓವರಾಲ್ ಏನೈತೆ ನಿಮಗೆ 50 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಪೇಪರ್ ಇರುತ್ತೆ. ಟೈಮಿಂಗ್ ಬಂದುಬಿಟ್ಟು 2 ಅವರ್ಸ್ ಇರುತ್ತೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಸೆಕ್ಷನ್ಗೆ 2 ಮಾರ್ಕ್ಸ್ ಕ್ವೆಶನ್ಸ್ ನೋಡೋಣ. ಫಸ್ಟ್ ಒಂದು ಕ್ವೆಶನ್, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರಿನರ್ಶಿಪ್ ಎಂದರೇನು ಕೇಳಿದ್ದಾರೆ. ಅದರ ಉತ್ತರ ನೋಡೋಣ. ಕಡಿಮೆ ಬಂಡವಾಳ ಹೂಡಿಕೆ ಹೊಂದಿರುವ ಸೂಕ್ಷ್ಮ, ಸಣ್ಣ ಮತ್ತು ಉದ್ಯಮಗಳನ್ನು MSME ಎಂದು ಕರೆಯಲಾಗುತ್ತದೆ. ಇವು ಉದ್ಯೋಗ ಸೃಷ್ಟಿಗೆ ಪ್ರಮುಖವಾಗಿದೆ. ಪ್ರಶ್ನೆ 2, MSMED ಆ್ಯಕ್ಟ್ 2006 ಎಂದರೇನು ಕೇಳಿದ್ದಾರೆ. MSMEsಗಳ ಅಭಿವೃದ್ಧಿ, ಪ್ರೋತ್ಸಾಹ ಮತ್ತು ರಕ್ಷಣೆಗೆ ಸರ್ಕಾರ ಜಾರಿಗೆ ತಂದ ಕಾಯ್ದೆಯೇ MSMED ಆ್ಯಕ್ಟ್ 2006 ಆಗಿದೆ. ಪ್ರಶ್ನೆ 3, ಉದ್ಯಮಶೀಲತೆ ಎಂದರೇನು. ಹೊಸ ವ್ಯವಹಾರ ಆರಂಭಿಸಿ ಅಪಾಯವನ್ನು ಸ್ವೀಕರಿಸಿ ಲಾಭ ಗಳಿಸುವ ಸಾಮರ್ಥ್ಯವನ್ನೇ ಉದ್ಯಮಶೀಲತೆ ಎಂದು ಕರೆಯುತ್ತಾರೆ. ಉದ್ಯಮಿ ಎಂದರೆ ಯಾರು. ಪ್ರಶ್ನೆ 4 ಏನೈತಿ, ಉದ್ಯಮಿ ಎಂದರೆ ಯಾರು. ಹೊಸ ವ್ಯವಹಾರ ಆರಂಭಿಸಿ ನವೀನತೆ ತಂದು ಅಪಾಯ ಮತ್ತು ನಿರ್ವಹಿಸುವ ವ್ಯಕ್ತಿಯನ್ನು ಉದ್ಯಮಿ ಎನ್ನುತ್ತಾರೆ. ಪ್ರಶ್ನೆ 5, ಶೆಂಪಿಟರ್ ಅವರು ನವೀನತಾ ಸಿದ್ಧಾಂತ ಎಂದರೇನು. ನವೀನತೆ ಮೂಲಕ ಉದ್ಯಮಿ ಆರ್ಥಿಕ ಅಭಿವೃದ್ಧಿಗೆ ಕಾರಣನಾಗುತ್ತಾನೆ ಎಂಬುದು ಶೆಂಪಿಟರ್ ಅವರ ಸಿದ್ಧಾಂತವಾಗಿದೆ. ಪ್ರಶ್ನೆ 6, ವ್ಯವಹಾರ ಯೋಜನೆ ಎಂದರೇನು. ವ್ಯವಹಾರದ ಗುರಿ, ಹಣಕಾಸು ಮತ್ತು ಕಾರ್ಯತಂತ್ರಗಳನ್ನು ಒಳಗೊಂಡ ಲಿಖಿತ ದಾಖಲೆಯೇ ವ್ಯವಹಾರದ ಯೋಜನೆಯಾಗಿದೆ. ಪ್ರಶ್ನೆ 7, ಕೌಶಲ್ಯ ಅಭಿವೃದ್ಧಿ ಎಂದರೇನು. ವ್ಯಕ್ತಿಯ ಜ್ಞಾನ, ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಪ್ರಕ್ರಿಯೆ ಕೌಶಲ್ಯ ಅಭಿವೃದ್ಧಿಯಾಗಿದೆ. ಪ್ರಶ್ನೆ 8, NSDS ಅನ್ನು ವಿಸ್ತರಿಸಿ. ಇದರ ಉತ್ತರ ಏನಿದೆ, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಸೊ ಇಲ್ಲಿ ತನಕ ಏನೈತಿ 2 ಮಾರ್ಕ್ಸ್ ಪ್ರಶ್ನೆ ನೋಡಿದ್ದೀವಿ. ಇವಾಗ ಸೆಕ್ಷನ್ ಬಿ 5 ಮಾರ್ಕ್ಸ್ ಪ್ರಶ್ನೆಗಳನ್ನು ನೋಡೋಣ. ಯಾವುದಾದ್ರೂ ಏನೈತಿ ಟೋಟಲ್ 5ರೊಳಗೆ ಏನೈತಿ 3 ಕ್ವೆಶನ್ನ ಬರೆಯುತ್ತೆ ಕೇಳ್ತಾರೆ. ಪ್ರಶ್ನೆ 9, MSMEಗಳ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿ ಕೇಳಿದ್ದಾರೆ. ಉತ್ತರ ನೋಡೋಣ. ಪಾಯಿಂಟ್ 1, MSMEಗಳು ಉದ್ಯೋಗಾವಕಾಶ ಸೃಷ್ಟಿಸುತ್ತವೆ. ಪಾಯಿಂಟ್ 2, ಗ್ರಾಮೀಣ ಅಭಿವೃದ್ಧಿಗೆ ಸಹಾಯ ಮಾಡುತ್ತವೆ. ಪಾಯಿಂಟ್ 3, ಕೈಗಾರಿಕಾ ವಿಕೇಂದ್ರೀಕರಣಕ್ಕೆ ಉತ್ತೇಜನ ನೀಡುತ್ತದೆ. ಪಾಯಿಂಟ್ 4, ರಫ್ತು ಹೆಚ್ಚಳಕ್ಕೆ ಸಹಕಾರ ಮಾಡುತ್ತದೆ. ಪಾಯಿಂಟ್ 5, ಆರ್ಥಿಕ ಬೆಳವಣಿಗೆಗೆ ಬೆಂಬಲ ನೀಡುತ್ತದೆ. ನೆಕ್ಸ್ಟ್ ಪ್ರಶ್ನೆ 10, MSMEಗಳ ವರ್ಗೀಕರಣವನ್ನು ವಿವರಿಸಿ ಕೇಳಿದ್ದಾರೆ. ಅದರ ಉತ್ತರ ನೋಡೋಣ. ಪಾಯಿಂಟ್ 1, ಸೂಕ್ಷ್ಮ ಉದ್ಯಮ. 2ನೇ ಪಾಯಿಂಟ್, ಸಣ್ಣ ಉದ್ಯಮ. ಪಾಯಿಂಟ್ 3, ಮಧ್ಯಮ ಉದ್ಯಮ. ಪಾಯಿಂಟ್ 4, ಉತ್ಪಾದನಾ ಉದ್ಯಮ. ಪಾಯಿಂಟ್ 5, ಸೇವಾ ಉದ್ಯಮ. ನೆಕ್ಸ್ಟ್ ಪ್ರಶ್ನೆ 11, ಉದ್ಯಮಶೀಲತೆಯ ಅಗತ್ಯವನ್ನು ವಿವರಿಸಿ ಕೇಳಿದ್ದಾರೆ. ಪಾಯಿಂಟ್ 1, ಉದ್ಯೋಗ ಸೃಷ್ಟಿ. ಪಾಯಿಂಟ್ 2, ಆರ್ಥಿಕ ಬೆಳವಣಿಗೆ. ಪಾಯಿಂಟ್ 3, ನವೀನತೆ ಉತ್ತೇಜನ. ಪಾಯಿಂಟ್ 4, ಬಡತನದ ನಿರ್ವಹಣೆ. ಪಾಯಿಂಟ್ 5, ಸ್ವಾವಲಂಬನೆ. ನೆಕ್ಸ್ಟ್ ಏನು ಕೇಳಿದ್ದಾರೆ, 12ನೇ ಪ್ರಶ್ನೆ, ಮ್ಯಾಕಾಲೆ ಲ್ಯಾಂಡ್ ಅವರ ಸಾಧನೆ ಸಿದ್ಧಾಂತವನ್ನು ವಿವರಿಸಿ ಕೇಳಿದ್ದಾರೆ. ಫಸ್ಟ್ ಒಂದು ಪಾಯಿಂಟ್, ಸಾಧನೆ ಅಗತ್ಯ ಮುಖ್ಯ. ಪಾಯಿಂಟ್ 2ನೇದು, ಗುರಿ ಸಾಧನೆಗೆ ಪ್ರೇರಣೆ. ಪಾಯಿಂಟ್ 3, ಅಪಾಯ ಸ್ವೀಕಾರ. ಪಾಯಿಂಟ್ 4, ಯಶಸ್ಸಿನ ಆಸೆ. ಪಾಯಿಂಟ್ 5, ಉದ್ಯಮಶೀಲತೆ ಅಭಿವೃದ್ಧಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 13 ಏನೈತಿ, ಉದ್ಯಮಶೀಲ ಅಭಿವೃದ್ಧಿಯ ಉದ್ದೇಶಗಳನ್ನು ವಿವರಿಸಿ ಕೇಳಿದ್ದಾರೆ. ಪಾಯಿಂಟ್ 1, ಹೊಸ ಉದ್ಯಮ ಸ್ಥಾಪನೆ. ಪಾಯಿಂಟ್ 2, ಉದ್ಯೋಗಾವಕಾಶ. ಪಾಯಿಂಟ್ 3, ನವೀನತೆ. ಪಾಯಿಂಟ್ 4, ಪ್ರಾದೇಶಿಕ ಅಭಿವೃದ್ಧಿ. ಪಾಯಿಂಟ್ 5, ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸುವುದು. ನೆಕ್ಸ್ಟ್ ಇವಾಗ ಏನೈತಿ ಸೆಕ್ಷನ್ ಸಿ, ಆನ್ಸರ್ ಎನಿ 2 ಕ್ವೆಶನ್ಸ್. ಅಂದರೆ ಟೋಟಲ್ ಏನೈತಿ ಇಲ್ಲಿ 3 ಪ್ರಶ್ನೆ ಇರ್ತೈತಿ. ಯಾವುದಾದ್ರೂ 2 ಪ್ರಶ್ನೆಗೆ ಬರೆಯೋದು ಕೇಳಿದ್ದಾರೆ. 14ನೇ ಪ್ರಶ್ನೆ ಏನೈತಿ, MSMED ಆ್ಯಕ್ಟ್ 2006 ಪ್ರಮುಖ ವಿಧಿಗಳನ್ನು ವಿವರಿಸಿ ಕೇಳಿದ್ದಾರೆ. ಇದರ ಉತ್ತರ ನೋಡೋಣ. ಪಾಯಿಂಟ್ 1, MSMEಯ ವ್ಯಾಖ್ಯಾನ. ಪಾಯಿಂಟ್ 2, ಉದ್ಯಮ ನೋಂದಣಿ. ಪಾಯಿಂಟ್ 3, ಸಾಲ ಸೌಲಭ್ಯ. ಪಾಯಿಂಟ್ 4, ಪಾವತಿ ರಕ್ಷಣೆ. ಪಾಯಿಂಟ್ 5, ತ್ವರಿತ ವಿವಾದ ಪರಿಹಾರ. ಪಾಯಿಂಟ್ 6, ತಂತ್ರಜ್ಞಾನ ಅಭಿವೃದ್ಧಿ. ಪಾಯಿಂಟ್ 7, ಮಾರುಕಟ್ಟೆ ಬೆಂಬಲ. ಪಾಯಿಂಟ್ 8, ರಫ್ತು ಪ್ರೋತ್ಸಾಹ. ಪಾಯಿಂಟ್ 9, ಸರ್ಕಾರದ ನೆರವು. ಪಾಯಿಂಟ್ 10, MSMEಯ ಮಂಡಳಿಯ ಸ್ಥಾಪನೆ. ಸೊ ನೆಕ್ಸ್ಟ್ 15ನೇ ಪ್ರಶ್ನೆ ನೋಡೋಣ. ಉದ್ಯಮಶೀಲತೆಯ ವಿವಿಧ ಸಿದ್ಧಾಂತಗಳನ್ನು ವಿವರಿಸಿ ಕೇಳಿದ್ದಾರೆ. ಪಾಯಿಂಟ್ ನಂಬರ್ 1, ಶೆಂಪಿಟರ್ ನವೀನತಾ ಸಿದ್ಧಾಂತ. ಪಾಯಿಂಟ್ 2, ಮ್ಯಾಕಾಲೆ ಲ್ಯಾಂಡ್ ಸಾಧನೆ ಸಿದ್ಧಾಂತ. ಪಾಯಿಂಟ್ 3, ನೈಟ್ ಅಪಾಯ ಭರಿಸುವ ಸಿದ್ಧಾಂತ. ಪಾಯಿಂಟ್ 4, ಹ್ಯಾಗೆನ್ಸ್ ಸಿದ್ಧಾಂತ. ಪಾಯಿಂಟ್ 5, ಆರ್ಥಿಕ ಸಿದ್ಧಾಂತ. ಪಾಯಿಂಟ್ 6, ಮನೋವೈಜ್ಞಾನಿಕ ದೃಷ್ಟಿಕೋನ. ಪಾಯಿಂಟ್ 7, ಸಾಮಾಜಿಕ ಸಿದ್ಧಾಂತ. ಪಾಯಿಂಟ್ 8, ನಾಯಕತ್ವ ಪಾತ್ರ.
ಪಾಯಿಂಟ್ 9 ಅವಕಾಶ ಗುರುತಿಸೋಕೆ, ಪಾಯಿಂಟ್ 10 ಆರ್ಥಿಕ ಅಭಿವೃದ್ಧಿಗೆ ಕೊಡುಗೆ ನೀಡುವುದಾಗಿದೆ. ನೆಕ್ಸ್ಟ್ ಪ್ರಶ್ನೆ 16 ನೋಡೋಣ. ವ್ಯವಹಾರ ಯೋಜನೆಯ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿ ಕೇಳಿದ್ದಾರೆ. ಪಾಯಿಂಟ್ ನಂಬರ್ 1 ವ್ಯವಹಾರಕ್ಕೆ ಮಾರ್ಗದರ್ಶಿ, ಪಾಯಿಂಟ್ 2 ಹಣಕಾಸು ವ್ಯವಸ್ಥೆ, ಪಾಯಿಂಟ್ 3 ಅಪಾಯ ಕಡಿತ, ಪಾಯಿಂಟ್ 4 ಗುರಿ ನಿರ್ಧಾರ, ಪಾಯಿಂಟ್ 5 ನಿರ್ವಹಣೆಗೆ ಸಹಾಯಕ, ಪಾಯಿಂಟ್ 6 ಹೂಡಿಕೆದಾರರಿಗೆ ಮಾಹಿತಿ, ಪಾಯಿಂಟ್ 7 ನಿಯಂತ್ರಣ ಸಾಧನ, ಪಾಯಿಂಟ್ 8 ಯಶಸ್ಸಿನ ಸಾಧ್ಯತೆ, ಪಾಯಿಂಟ್ 9 ನಿರ್ಧಾರ ಕೈಗೊಳ್ಳಲು ನೆರವು, ಪಾಯಿಂಟ್ 10 ಬೆಳವಣಿಗೆಯ ಯೋಜನೆಯಾಗಿದೆ. ನೆಕ್ಸ್ಟ್ ಇವಾಗ ಕೇಸ್ ಸ್ಟಡಿ ಕಂಪಲ್ಸರಿ ಕ್ವಶನ್ ಏನೈತಿ 15 ಮಾರ್ಕ್ಸಿಂದು ಇದೊಂದು ಪ್ರಶ್ನೆ ಆಗೈತಿ. ಪ್ರಶ್ನೆ ನೋಡೋಣ. ರಮೇಶ್ ಎಂಬುವರು ಒಬ್ಬ ಯುವ ಉದ್ಯಮಿ. ಅವರು ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಉತ್ಪಾದನಾ ಘಟಕ ಸ್ಥಾಪಿಸಲು ಬಯಸುತ್ತಾರೆ. ಆದರೆ ಅವರಿಗೆ ಹಣಕಾಸು ಕೊರತೆ, ತಾಂತ್ರಿಕ ಜ್ಞಾನದ ಅಭಾವ ಮತ್ತು ಮಾರುಕಟ್ಟೆಯ ಸಮಸ್ಯೆಗಳು ಎದುರಾಗುತ್ತಿವೆ. ಈ ಸಂದರ್ಭದಲ್ಲಿ ಸರ್ಕಾರ ಮತ್ತು ವಿವಿಧ ಸಂಸ್ಥೆಗಳು ರಮೇಶ್ ಅವರಿಗೆ ಸಹಾಯ ಮಾಡಬಹುದು. ಈ ಹಿನ್ನೆಲೆಯಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕೇಳಿದ್ದಾರೆ. ಪ್ರಶ್ನೆ ಎ ರಮೇಶ್ ಎದುರಿಸುತ್ತಿರುವ ಸಮಸ್ಯೆಗಳು ಯಾವುವು ಅಂತ ಕೇಳಿದ್ದಾರೆ. ಪ್ರಶ್ನೆ ಬಿ ರಮೇಶ್ ಅವರಿಗೆ ಸರ್ಕಾರದ ಯಾವ ಯೋಜನೆಗಳನ್ನು ಸಹಾಯ ಮಾಡಬಹುದು ಅಂತ ಕೇಳಿದ್ದಾರೆ. ಪ್ರಶ್ನೆ ಸಿ ಉದ್ಯಮಶೀಲ ಅಭಿವೃದ್ಧಿ ಸಂಸ್ಥೆಗಳ ಪಾತ್ರವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ನೋಡೋಣ. ಉತ್ತರ 1 ಆಪ್ಷನ್ ಸಿ ಏನಿತ್ತಲ್ಲ ಅದು ಉತ್ತರ ನೋಡೋಣ. ರಮೇಶ್ ಎದುರಿಸುತ್ತಿರುವ ಸಮಸ್ಯೆಗಳು ಯಾವ್ಯಾವ ನೋಡೋದಂದರೆ 1ನೇದು ಪಾಯಿಂಟ್ ಹಣಕಾಸು ಕೊರತೆ, 2ನೇದು ಬ್ಯಾಂಕ್ ಸಾಲ ಪಡೆಯಲು ಕಷ್ಟ, 3ನೇದು ತಾಂತ್ರಿಕ ಜ್ಞಾನ ಮತ್ತು ಕೌಶಲ್ಯ ಅಭಾವ, 4ನೇದು ಮಾರುಕಟ್ಟೆ ಮತ್ತು ಮಾರಾಟ ಸಮಸ್ಯೆ, 5ನೇದು ಅನುಭವದ ಕೊರತೆ. ನೆಕ್ಸ್ಟ್ ಏನೈತಿ ಬಿ ಕ್ವಶನ್ ಉತ್ತರ ನೋಡೋಣ. ಸರ್ಕಾರದ ಸಹಾಯ ಯೋಜನೆಗಳು ಏನೈತಿ. 1ನೇ ಪಾಯಿಂಟ್ ಏನೈತಿ MSMED ಆ್ಯಕ್ಟ್ 2006 ಅಡಿಯಲ್ಲಿ ಸೌಲಭ್ಯಗಳು ಆಗಿರ್ಬೋದು. ಪಾಯಿಂಟ್ 2 ಏನೈತಿ ಮುದ್ರಾ ಯೋಜನೆ, ಸಣ್ಣ ಉದ್ಯಮ ಸಾಲ ಆಗಿರ್ಬೋದು. ಪಾಯಿಂಟ್ 3 ಏನೈತಿ PMEGP ಯೋಜನೆ, ಸ್ವಯಂ ಉದ್ಯೋಗ ಉತ್ತೇಜನ ನೀಡುವುದಾಗಿರ್ಬೋದು. ಪಾಯಿಂಟ್ ನಂಬರ್ 4 ಸ್ಟ್ಯಾಂಡಪ್ ಇಂಡಿಯಾ ಯೋಜನೆ. ಪಾಯಿಂಟ್ ನಂಬರ್ 5 ಸ್ಕಿಲ್ ಇಂಡಿಯಾ NSDS ತರಬೇತಿಗಳ ಯೋಜನೆಗಳಾಗಿರ್ಬೋದು. ನೆಕ್ಸ್ಟ್ ಏನೈತಿ ಪ್ರಶ್ನೆ ಸಿದು ಉತ್ತರ ನೋಡೋಣ. ಉದ್ಯಮಶೀಲ ಅಭಿವೃದ್ಧಿ ಸಂಸ್ಥೆಗಳ ಪಾತ್ರ ನೋಡೋಣ. 1ನೇ ಪಾಯಿಂಟ್ ಉದ್ಯಮ ತರಬೇತಿ ನೀಡೋದು. ಪಾಯಿಂಟ್ 2 ತಾಂತ್ರಿಕ ಮತ್ತು ನಿರ್ವಹಣಾ ಮಾರ್ಗದರ್ಶನ ನೀಡುವುದು. ಪಾಯಿಂಟ್ 3 ಹಣಕಾಸು ಸಂಸ್ಥೆಗಳೊಂದಿಗೆ ಸಂಪರ್ಕ ಹೊಂದುವುದು. ಪಾಯಿಂಟ್ 4 ಮಾರುಕಟ್ಟೆ ಮತ್ತು ಮಾರಾಟ ಸಹಾಯ ಮಾಡೋದು. ಪಾಯಿಂಟ್ 5 ಉದ್ಯೋಗ ಸೃಷ್ಟಿಗೆ ಉತ್ತೇಜನ ನೀಡೋದು. ಸೊ ಕನ್ಕ್ಲೂಷನ್ ಓವರಾಲ್ ನೋಡೋದಾದರೆ ಸರ್ಕಾರದ ಯೋಜನೆಗಳು ಮತ್ತು ಉದ್ಯಮಶೀಲ ಅಭಿವೃದ್ಧಿ ಸಂಸ್ಥೆಗಳ ಸಹಾಯದಿಂದ ರಮೇಶ್ ತಮ್ಮ MSME ಘಟಕವನ್ನು ಯಶಸ್ವಿಯಾಗಿ ಸ್ಥಾಪಿಸಬಹುದಾಗಿದೆ. ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ನಮ್ಮದು ನೈಟ್ ಡ್ಯೂಟಿ ಇದ್ದ ಕಾರಣ ಇಲ್ಲಿ ಬ್ಯಾಕ್ಗ್ರೌಂಡ್ ಸೌಂಡ್ ಅಷ್ಟು ಸರಿಯಾಗಿಲ್ಲ, ಆದರೂ ವಿಡಿಯೋ ಮಾಡೀನಿ ನಿಮಗೆ ಹೆಲ್ಪ್ ಆಗಲಿ ಅಂಥೇಳಿ. ಸೊ ಎಕ್ಸಾಮ್ಸ್ನ ಚೆನ್ನಾಗಿ ಬರೀರಿ. ಧನ್ಯವಾದಗಳು.